ಮಾಸ್ಕ್ ಮಾಸ್ಕ್ ತೊಗೊಂಡಿಲ್ಲ ತೊಗೊಂಡ್ರಿ ಅದಕ್ಕೆ ನಿಮಗೆ ಓಕೆ ಗುಡ್ ಮಾರ್ನಿಂಗ್ ಟೈಮ್ ಹೋಗುತ್ತೆ ಎಷ್ಟಾಗಿತ್ತು 6 ಅರೌಂಡ್ ಆಗೈತಿ ಸೊ ಇಲ್ಲಿ ರಾಮೇಶ್ವರ ಬಿಟ್ಟು ಧನುಷ್ಕೋಡಿ ಹೋಗಾತೀವಿ 24 ಕಿಲೋಮೀಟ್ರ್ ಐತಿ 24 ಕಿಲೋಮೀಟ್ರ್ 24 ಎರಡು ಬೈಕ್ ಒಯ್ಯಾತೀವಿ ಎಲ್ಲದು ಒಯ್ಯಾತಿಲ್ಲ ಇವತ್ತಿನ ಬೆಸ್ಟ್ ಥಿಂಗಪ್ಪ ಅಂದ್ರೆ ಪ್ಯಾಕಿಂಗ್ ಮಾಡೋದಿಲ್ಲ ಇವತ್ತು ನಾವು ವಾಪಸ್ ಬಂದು ಪ್ಯಾಕಿಂಗ್ ಮಾಡ್ಬೇಕು ಬೈಕ್ ಪ್ಯಾಕ್ ಮಾಡೋದು ಇವ್ರದ್ದು ಬೈಕ್ ನೋಡ್ರಿ ಇಲ್ಲಿ ಹಿಮಾಲಯನ್ ಹೆವಿ ಮಾಡಿಫೈಡ್ ಆಟೋಮೆಟಿಕ್ ಚೈಲ್ಡ್ ಲೂಪ್ ಮಾಡ್ತೈತಿ ಮತ್ತೇನೇನ್ರಿ ಇದು ಲೈಟ್ಸ್ ಟ್ರಕ್ಕಿನ ಲೈಟ್ಸ್ ಪ್ರಾಬ್ಲಮ್ ಅಂತಿರಲ್ಲ ಈ ಲೈಟ್ಸ್ ಭಾಳ ಒಂದ್ಸಲ ಚೆಕ್ ಮಾಡಿರಿ ಲೈಟ್ಸ್ ಒಂದ್ಸಲ ಹೊಡಿ ಬ್ರೋ ಹೆಜ್ಜೆ ಮುಂದಿನವ್ರ ಹೆಜ್ಜೆನ ನೋಡ್ಬೇಕು ಅಯ್ಯೋ ನೋಡಿ ಇದನ್ನೇ ಟ್ರಕ್ಕಿನ ಹೋದ್ರೆ ಪಾಪ ಬೇರೆ ಬ್ಲೈಂಡ್ ಮಾಡಿ ಅಲ್ಟರ್ನೇಟಿವ್ ನೀ ಒಂದು ತೆಗೆದ್ಬಿಡ ಒಂದು ಇಟ್ಕೋ ಸೆಕ್ಸಿ ಕಾಣಿಸ್ತದೆ ಇಲ್ಲ ಇದು ಅಲ್ಟರ್ನೇಟಿವ್ ಹೊಡಿತೈತಿ ಎರಡೂ ಹೊಡಿತೈತೆ ಹಂಗೆ ಇದು ಅಲ್ಟರ್ನೇಟಿವ್ ಇದೆ ಅಂದ್ರೆ ಅಲ್ಟರ್ನೇಟಿವ್ ಅಂದ್ರೆ ಎರಡು ಹಿಂಗನ ಬ್ಲಿಂಕ್ ಹಾಕಿವಲ್ಲ ಇದೆ ಇಂಡಿಕೇಟರ್ ಹಂಗೆ ಆಮೇಲೆ ಇದು ಎರಡು ಒಂದು ಸಲ ಹೊಡಿತೈತಿ ಧನುಷ್ಕೋಡಿ ಒಳಗೆ ಅದು ಸನ್ರೈಸ್ ಪಾಯಿಂಟ್ ಇಲ್ಲ ಅಂತ ಸೊ ನಮಗೂ ಏನು ಡಸಂಟ್ ಮ್ಯಾಟರ್ ಹೋಗ್ಬೇಕಂದ್ರೆ ಹೋಗಾತೀವಿ ರೀಲ್ ಅಷ್ಟು ಲೈಟ್ ಮಸ್ತ್ ಬರ್ತದೆ ಬಂದಿ ನೋಡ್ರಿ ಇದು ಧನುಷ್ಕೋಡಿ ಪಾಯಿಂಟ್ ಇದೆ ಲಾಸ್ಟ್ ಪಾಯಿಂಟ್ ಅಪ್ಪಿಗೆ ಐ ಥಿಂಕ್ 40 ಕಿಲೋಮೀಟರ್ಸ್ ಶ್ರೀಲಂಕಾ ಇರ್ತದೆ ಇಲ್ಲಿಂದ ಲಾಸ್ಟ್ ಟೈಮ್ ಬಂದಾಗ್ರಿ ಹಾಂ ರೀ ಇಲ್ಲಿ ಪೂರ ಸ್ಯಾಂಡ್ ಇತ್ತು ಇಬ್ರು ಹೆಂಗೈತಿ ಹೆಂಗೆ ಜೋಣ ಅಂತೀರಿ ಮಸ್ತ್ ಐತಿ ಎಂಜಾಯ್ ಮಾಡತ್ತೀವಿ ಕರ್ರೆಗ ಫುಲ್ ಪ್ಲೀಸೆಂಟ್ ಐತಿ ಆ್ಯಕ್ಚುಲಿ ಮಾರ್ನಿಂಗ್ ಬಂದಿದ್ದು ಭಾಳ ಯೂಸ್ ಆಗ್ತದೆ ನಾವೇನಾರ ಆಫ್ಟರ್ನೂನಲ್ಲಿ ಸ್ವಲ್ಪ ಲೇಟ್ ಆಗಿ ಬಂದಿದ್ರೆ ಭಾಳ ಜನ ಇರ್ತಿದ್ರೆ ಕ್ರೌಡ್ ಕಿತ್ತ ಮೇಲೆ ಹೀಟು ಜಾಸ್ತಿ ಆಗ್ತಿತ್ತು ಸೊ ಅದು ಲಾಸ್ಟ್ ಟೈಮ್ ಬಂದಾಗ ಈ ಬೈಕ್ ಎಲ್ಲ ಇಂದ್ರಾಕು ಬಿಡಾತಿಲ್ಲ ಅಲ್ಲೇ ಬೈಕ್ ನಾವು ಸ್ಕೂಟಿ ಅಲ್ಲಿ ಹಚ್ಚಿದ್ದೆ ಲಾಸ್ಟ್ ಟೈಮ್ ಇಂದ್ರಾಕು ಬಿಡಾತಿಲ್ಲ ಈಗೇನು ಪ್ಲೆಸೆಂಟ್ ಐತಲ್ಲ ಕ್ರೇಜಿ ಐತಿ ನಾ KTP ಮಾಡಿದಾಗ ಬಂದಿದ್ದೆ ಇಲ್ಲಿ ಹಾಂ ಹೌದು ಅವಾಗೆಲ್ಲ ಸ್ವಲ್ಪ ಕ್ರೌಡ್ ಏನೋ ಕಡಿಮೆ ಇರಲಿಲ್ಲ ಕ್ರೌಡ್ ಜಾಸ್ತಿ ಇತ್ತು ಇಲ್ಲೆಲ್ಲ ಇದು ಉಸುಕಿತ್ತು ನೀರು ಇದ್ದಿಲ್ಲ ಇಲ್ಲಿ ಓಕೆ ಆಮೇಲೆ ಒಂದು ಬೋಟ್ ಶಿಪ್ ಬರ್ತೈತಿ ಇಲ್ಲೇ ಇಲ್ಲೆಲ್ಲ ಉಸುಕಿತ್ತು ಫೋಟೋ ಇತ್ತು ಹೆಂಗ್ರಿ ಇಲ್ಲಿ ಭಾಳ ಡೀಪ್ ಐತಿದೆ ಆಯ್ತು ನನ್ನ ಕಡೆ ಅಲ್ಲೇ ಇದು ಪೂರ ಐತಲ್ಲ ಅತ್ತಾಗ ಉಸುಕಿತ್ತು ಪೂರ ಅಲ್ಲಿ ಉಸುಕೈತಿ ಅಲ್ಲಿ ಫುಲ್ ಉಸುಕಿತ್ತ ಆಮೇಲೆ ಅಲ್ಲಿಂದ ಒಂದು ಶಿಪ್ ಬರ್ತೈತಿ ಆ ಶಿಪ್ ಹೆಂಗಿರ್ತೈತಿ ಅಂದ್ರೆ ಇದು ಏರ್ ಫೀಲ್ಡ್ ಅದು ಫುಲ್ ದೊಡ್ಡ ಟ್ಯಾಂಕರ್ ಥರ ಐ ಹ್ಯಾವ್ ಒನ್ ಡೌಟ್ ಉಸುಕಿಲ್ಲ ಯಾರು ಹಾರಿಸ್ಬೇಕು ನಿನ್ನ ರೈಟ್ಸ್ ಏನು ಪ್ರಾಬ್ಲಮ್ ಇಲ್ಲಲ್ಲ ಹಿಡ್ಕೊಂಡು ನಾವು ದಂಡ ಹಾಕಿದ್ರೆ ಭಾಳ ಹಾಕ್ತಾರೆ ರೀ ಇತ್ತೀಚೆಗೆ ಡ್ರೋನ್ ಲಫಡ ಭಾಳ ಸ್ವಲ್ಪ ಮುಂದೆ ಹೋಗ್ತೀರ ನೋಡ್ರಿ ಇಲ್ಲೇ ಅಲ್ಲ ಶ್ರೀಲಂಕಾ ಈಗ ಸೀದಾ ನಡ್ಕೊಂಡು ಕಿಲೋಮೀಟರ್ ಶ್ರೀಲಂಕಾ ಮಾಡ್ತೇವೆ ಹೋಗಿ ಬರ್ರಿ ಚಾ ಕುಡಿದು ಬರ್ರಿ ಅಲ್ಲೇ ನಾವು ಇಲ್ಲೇ ಹೊಂಟಿವಿ ಶ್ರೀಲಂಕಾ ಕಡೆ 18 ಕಿಲೋಮೀಟರ್ ಚಾ ಕುಡ್ಕೊಂಬ ಇತ್ತಾಗ ಇಂಡಿಯನ್ ನೇವಿ ಪೊಲೀಸ್ ಬುಕ್ಲೆ ಎರಡು ಕಡೆ ಗನ್ನಿಂಗ ಹೌದಾ ಶ್ರೀಲಂಕಾದ ಯಾವ ಲ್ಯಾಂಗ್ವೇಜ್ ಮಾತಾಡೋದು ತಮಿಳು
ತಮಿಳ್ ವಣಕಮ್ ಸರ್ ಅಂದ್ಬಿಟ್ರೆ But ಸಾಪಾಡಿ ಚಾ ಎರಡು ಇದಾವ ಗೊತ್ತಿಲ್ಲ ತಮಿಳ್ ಒಂದಲ್ಲ ಎರಡಲ್ಲ ತಮಿಳ್ ಅಂದ್ರೆ ಇಂಡಿಯನ್ ತಮಿಳ್ಸ್ ಶ್ರೀಲಂಕನ್ ತಮಿಳ್ಸ್ ಬರಂಗಿಲ್ಲ ಅದು ಯಾರೋ ಒಬ್ಬ ಅದಲ್ಲ ಅಣ್ಣ ಏನು ಇದ್ ನೋಡ್ರಿ ಹೆಂಗ್ ಕಾಣತೈತಿ ದಟ್ ವಾಸ್ ಸ್ಮೂತ್ ಆ್ಯಕ್ಚುಲಿ ಸ್ಮೂತ್ ಮತ್ತೆ ಇದೇನಲ್ಲ ಇದು ಸ್ಟೇಬಲ್ ಐತ್ ಬಿಡ್ರಿ ಇದ್ರಕಿನ ಏನಾರು ಮಾಡಿದ್ದು ಬರ್ತೈತಿದೆ ಅಲ್ಲ ಆಫ್ ಮಾಡೋದು ಹೆಂಗೆ ಆಫ್ ಆತ್ ಇದು ಹೆಂಗೆ ಹ್ಯಾಂಗೆ ಅನ್ಸುತ್ತೆ ಡ್ರೋನ್ ಶಾಟ್ ಕರೆಗೂ ಡ್ರೋನ್ ಅಂತ ಸೆಕ್ಸಿ ಐತಿ ಸರ್ಪ್ರೈಸ್ ಎರಡನೇ ಡ್ರೋನ್ ಇತ್ತು ಬೈದ ಎರಡನೇದು ರಿಚ್ ಆಗ್ಬಿಟ್ಟ ಬ್ರೋ ಎಷ್ಟು ಕರ್ಸಿದ್ದಾನೆ ಇದು 1.2 ತರಿಸಿದಂದ್ರೆ ಇಂಡಿಯಾ ಒಳಗನ ಏನಂತಾರೆ ಡೀಲರ್ ಸಿಗ್ತಾರೆ ಆ್ಯಕ್ಚುಲಿ ಹೇಳಿ ಪ್ರೈಸ್ ಇದೆ 70 ಇದು ಕೊಡಿಸ್ಬಿಟ್ರಿ ನನ್ನ ಇನ್ನೊಂದು ತೊಗೊಂತೀನಿ ಬೇಕಾದ್ರೆ ನೋಡ ಇದೆ ಇಲ್ಲಿಂದ ಆಗಿ ಮುಗಿತೀಗ ಸೊ ಹೋಗಾತೀವಿ ನೆಕ್ಸ್ಟ್ ಹಂಗೆ ಸುಮ್ಮನೆ ಎಕ್ಸ್ಪ್ಲೋರ್ ಮಾಡೋದು ಸೊ ಟುಡೇಸ್ ಡೆಸ್ಟಿನೇಷನ್ ಫಿಕ್ಸ್ ಆಗಿಲ್ಲ ಹೋಗ್ತೀವಿ ಯಾವ ಕಡೆ ಡೆಸ್ಟಿನೇಷನ್ ಮಾಡಬೇಕಪ್ಪ ಅಂತಂದೆ ಫೋಟೋ ಎಷ್ಟೊಂದು ತೊಗೊಂಡು ಹೋಗ್ಮಾರೆ ನೀನು ನಡಿ ಹೋಗು ನಡಿ ಒಂದು ಮಾತ್ರ ಲೈಸೆನ್ಸ್ ಲ್ಯಾಂಟ್ ನೆಕ್ಸ್ಟ್ ಟೈಮ್ ಬಂದರೆ ಪಕ್ಕ ಅರ್ಲಿ ಮಾರ್ನಿಂಗ್ ಬರ್ತೀವಿ ನಾವು ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗ್ ಬಂದಿದ್ದು ಭಾಳ ಬರ್ತದೆ ನಾವು ಅರ್ಲಿ ಮಾರ್ನಿಂಗ್ ಬಂದ್ರೆ ಜನ ಅಷ್ಟು ಕಡಿಮೆ ಇರ್ತದೆ ಭಾಳ ಕಡಿಮೆ ಇರ್ತೈತಿ ಆಮೇಲೆ ಪೀಸ್ಫುಲ್ ಇರ್ತೈತಿ ನಿಮ್ಗೆ ಏನು ಮಾಡ್ಬೇಕು ಮಾಡ್ಕೋಬೋದು ನೀವು Love is intense, quand je te vois, mon cœur bat. Love is intense, je serai là, toujours pour toi. Love is intense, quand je te vois, mon cœur bat. Love is intense, je serai là, toujours pour toi. Love is intense, quand je te vois, mon cœur bat. Love is intense, je serai là, toujours pour toi. ಯಾವ ಪಾಸಿಂಗ್ ನೋಡೋದು ಅಂದ್ರೆ ಆಲ್ ಇಂಡಿಯಾ पंजाब अप्पाजी सतरीकाल पाजी कहाँ से आ रहे आप पंजाब अमृतसर पटियाला कब निकले थे उधर से फार्मर का प्रोटेस्ट चल रहा है ना दिल्ली में उसके बारे में अवेयरनेस ड्राइव है ये अवेयरनेस ड्राइव चलाई नहीं है ऑल ओवर इंडिया कराची ले जाए इस तरफ आए हुए थे हम भी आपकी तरफ बहुत अच्छा लद्दाख जाते थे अच्छा लद्दाख जाते बठिंडा से लद्दाख कब जाते हो नहीं मैं पठानकोट से जाते हो ना आते टाइम बठिंडा होके मैं अमृतसर गया था अजमेर गया था अमृतसर से अजमेर गया अच्छा बठिंडा होके राजस्थान में बसता है ना ಟ್ರಾವೆಲಿಂಗ್ ಸೊ ಇವ್ರು ಬರಾತಿದೀಗ ಪಂಜಾಬಿಂದ ಬರತ್ತಾರ ಲೈಕ್ ಫಾರ್ಮರ್ ಮೂವ್ಮೆಂಟ್ ಏನು ನಡೆಯತ್ತಲ್ಲ ಅದ್ರ ಬಗ್ಗೆ ಅವೇರ್ನೆಸ್ ಅವ್ರು ಮಾಡಕ್ಕೆ ಒಂದು ಡ್ರೈವ್ ಮಾಡ್ಯಾರ ಸೊ ಸ್ಟಾರ್ಟೆಡ್ ಫ್ರಮ್ ಪಂಜಾಬ್ ಆ್ಯಂಡ್ ನಾವು ದೇ ಆರ್ ಆಲ್ ದ ವೇ ಟು ದ ಎಂಡ್ ಆಫ್ इंडिया आप इसके पास टोल के पास कुछ खड़े थे फोटो वगैरह देखा था मैं कार का भी आपका हाँ ठीक है कर लेते हैं बहुत देखा हूँ ಇದು ಹೋಗಿ ನೀವು ಹೋಗಿ ಚೆಕ್ಔಟ್ ಮಾಡಿರಿ ಏನು ಇನ್ಫಾರ್ಮೇಷನ್ ಕೊಡತ್ತಾರೆ ಕಿಸಾನ್ ಕಾಫಿಲಾ ಅಂತಂದು 2.5 महीने हुए 2.5 मंथ कितने दिन हो गए निकल के जनवरी 1 को चले जनवरी 1 को हाँ बहुत अच्छा किया से ऊपर हो गया रियली वेरी ये ऐसा है ना कि जो नए बिल्स आ रहे हैं अभी ये पूरा मतलब बहुत खराब है तो सबको ऐसे मिल के करना पड़ेगा नहीं लो आप लगा लेना कहीं ना स्टिकर है स्टिकर है स्टिकर है ओके थैंक यू हम जिस भी स्टेट में जाते हैं तो उसके कहीं कोई ना कोई मिल जाता है तो उसको रिक्वेस्ट कर लेते हैं कि थोड़ा इसको ट्रांसलेट कर देना लोकल भाषा में तो हमको आसानी हो जाती है ठीक है और कुछ लोग ऐसे भी जो हमारे साथ चल पड़ते हैं एज ए ट्रांसलेटर जैसे ऐसे नॉर्थ ईस्ट में थे हम तब हमारे साथ उन्होंने चलते रहे जो उसको ट्रांसलेट नागालैंड मणिपुर मिजोरम मेघालय सिक्किम पूरा वेस्ट बंगाल ओडिशा है ना जैसे कोई रास्ते में कोई गाँव है तो
उनसे मिल लेते हैं, उनसे वो बातचीत कर लेते हैं, तो उस तरीके से बस। आपका नंबर दे दीजिएगा। 98 ನೋಡ್ರಿ ಇದು ಸಮಥಿಂಗ್ ಪೀಪಲ್ ಹ್ಯಾವ್ ಟು ಸಪೋರ್ಟ್. ಯಾಕಂದ್ರೆ ಇದು ನಂಗೇನು ಇದ್ರ ಮೇಲೆ ಏನು ಕಮೆಂಟ್ ಮಾಡೋಂಗಿಲ್ಲ ನಾನು, ಬಟ್ ವಾಟ್ ಅದು ಆ್ಯಕ್ಚುಲಿ ಏನಾಗೋದಿಲ್ಲ, ಸೊ ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿರಿ, ಇದು ಒಂದು ಶಾಪ್ನಾಗ ಇದು ಪರ್ಲ್, ಇದು ನಾರ್ಮಲ್ ಅಥೆಂಟಿಕ್ ಯಾವ ಥರ ಸಿಗ್ತೈತಲ್ಲ ಆ ಥರ ಅದ ಪರ್ಲ್ ಇದೆ. ಅವ್ರು ಕಟ್ ಮಾಡಿ ಶೋಕೇಸ್ ಮಾಡಕ್ಕೆ ಇಟ್ಟಾರ. ಇದು ಡ್ರೈ ಮಾಡಿ ಮಾಡಕ್ಕಲ್ಲ, ಇರೋದು ಬರೋದು ಹಿಂಗೆ ಬರ್ತೈತೆ. ಇದ್ರ ಮ್ಯಾಗ ಒಂದು ಇದಿರುತ್ತಲ್ಲ, ಮೇಲೆ ಲೇಯರ್ ಇರ್ತೈತಿ. ಹಾಂ, ಒರಿಜಿನಲ್ ಪರ್ಲ್ಸ್ ಅಂತ ಪ್ರೂವ್ ಮಾಡ್ತಾರೆ ಅದನ್ನ. ये नकली ना डेमेज ओरिजिनल डेमेज नहीं है, ये नकली माला ನಕಲಿ. ओरिजिनल. ಸೊ ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ನೋಡ್ಬೋದು ಯಾವುದು ಬೋಟ್ಸ್ ಗೀಟ್ಸ್ ಏನೂ ಇರಲಿಲ್ಲ, ಫುಲ್ ಪ್ಲೇನ್ ಸ್ಕೈ ಇತ್ತು ಬ್ರೋ. ಅದು ಆ್ಯಕ್ಚುಲಿ ಐತಲ್ಲ, ಇದೇನು ಇರಲಿಲ್ಲಪ್ಪ ಅಂದ್ರೆ ಮಸ್ತ್ ಕಾಣಿಸ್ತದೆ. ಫುಲ್ ಕಲರ್ ಇನ್ಫಿನಿಟಿ ಏನೂ ಇಲ್ಲ, ಎಂಡೇ ಇಲ್ಲ ಆ ಥರ. ಇಲ್ಲಿ ಕುಂತ ವಾಟರ್ ಭಾಳ ಇದೈತಿ, ಸ್ಟೇಬಲ್ ಐತಿ. ಫುಲ್ ವೇವ್ಸ್ ಇಲ್ಲ. ಇನ್ಸ್ಟಾಗ್ರಾಮ್ನಾಗ ಒಂದು ವಿಡಿಯೋ ಐತಿ, ಇಲ್ಲಿ ಹಾಕಿದ್ದೆ ನೋಡ್ಬೋದು ನೀವು. ಲಾಸ್ಟ್ ಅಂದರೆ ಮೇ ಬಿ ಯಾರ್ಯಾರು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಿರಲ್ಲ ಅವ್ರಿಗೆ ಗೊತ್ತಿರ್ತೈತಿ. ಇಲ್ಲೇ ಕೂತ್ಕೊಂಡು ವಿಡಿಯೋ ಮಾಡಿದ್ರು. ಇಂಡಿಯಾನಾಗ ಭಾಳ ಇಂಥ ಜಾಗ ಅದಾವ, ಅದರ ಜನರಿಗೆ ಗೊತ್ತಿಲ್ಲ. ಎಕ್ಸ್ಪ್ಲೋರ್ ಮಾಡಂಗಿಲ್ಲ. ಜನ ಟೂರಿಸ್ಟಿಕ್ ಪ್ಲೇಸಸ್ ಹೋಗ್ತಾರೆ, ಬಟ್ ಸ್ಟಿಲ್ ಎಕ್ಸ್ಪ್ಲೋರ್ ಮಾಡಂಗಿಲ್ಲ. ಆಕಾಶ ಅಲ್ಲೋಡಲ್ ಮೀನು ಗುಂಪ್ನಾಗ ಆತ ನೋಡ. Love is intense, car quand je te vois, mon cœur bat. Love is intense, je serai là toujours pour toi. Love is intense. ಡ್ರೋನ್ ಹಾರಿಸಿ ಎಲ್ಲ ಆಯ್ತು. ಸೊ ಈಗ ವಾಪಸ್ ಹೋಗಾತೀವಿ. ಫಸ್ಟ್ ಹೊಟ್ಟಿಗೆ ಊಟ ಹಾಕ್ಬೇಕು. ಹೊಟ್ಟೆ ಕೇಳಾಗತ್ತೆ, ಊಟ ಕೊಡು ಅಂತಂದು. ವಿಕಾಸ್ ಬಿಡು ಪ್ಲೀಸ್ ನಾಷ್ಟ ಕೊಡಿಸ್ಬಾರ. ಕೊಡಿಸುನ್ರಿ, ಬರ್ರಿ ಹೋಗೋಣ ನಾಷ್ಟ ಮಾಡಕ್ಕೆ. ನನಗೆ ಇಡ್ಲಿ ವಡ ಬೇಕಾಗಿತ್ತು. ನನಗಿದು ತಮಿಳ್ನಾಡು ಅದು ಪರೋಟ ಅನ್ನೋದು ನನಗೆ ಬೇಡಪ್ಪ. ನಾನು ಮೈದಾ ರೀ, ನಾವು ಊಟ ಹೊಟ್ಟೆಯಾಗಿ ಕರಗಂಗಿಲ್ಲ ಮಾರೇ. 24 ತಾಸು ಎಲ್ಲ ರೆಡಿ ಆಗೈತಿ. ಇನ್ನೇನು ವಿಕಾಸ್ ರೆಡಿ, ಆಕಾಶ ರೆಡಿ ಈಗ ಏನು ಹೋಗೋಣ. ಧನುಷ್ಕೋಡಿಯಿಂದ ಒಂದು 2 ಅವರ್ ರೂಮ್ನಾಗ ಇದ್ದೀವಿ. ಸೊ ಈಗ ವಾಪಸ್ ರಾಮೇಶ್ವರಮಿಂದ ನಾವು ಕನ್ಯಾಕುಮಾರಿ ಕಡೆ ಹೋಗಾತೀವಿ. ಸೊ ಇಟ್ ವಿಲ್ ಹಾರ್ಡ್ಲಿ ಟೇಕ್ ಅರೌಂಡ್ 6 to 7 hours. ಬ್ರೇಕ್ ಇನ್ಕ್ಲೂಡ್ ಮಾಡಿಲ್ಲ, ಯಾಕಂದ್ರೆ ಪ್ಲ್ಯಾನ್ ಮಾಡಿದ್ದು ಜಸ್ಟ್ 2 ಬ್ರೇಕ್ ತೊಗೋಬೇಕಂತಂದ. ನೋಡೋಣ ಇವಾಗ ಎಲ್ಲಿ ಮಠ ಹೋಗ್ಬೇಕಂತಂದ. ಇದು ಗಲ್ಲೀಸ್, ರಾಮೇಶ್ವರಂದ ಗಲ್ಲೀಸ್ ಇವೆಲ್ಲ. ಸೊ ಲೋಕಲ್ ರಾಮೇಶ್ವರಂ. ಆ್ಯಕ್ಚುಲಿ ನಾನು ರಾಮೇಶ್ವರಂ ಬರತ್ತಿದ್ದು ಸೆಕೆಂಡ್ ಟೈಮ್. ಫಸ್ಟ್ ಟೈಮ್ ನಾನು 2019 ಬಂದಿದ್ದೆ. 2019 ಬಂದು ಪಾಂಬನ್ ಬ್ರಿಡ್ಜ್ ನೋಡ್ಕೊಂಡು ಇಲ್ಲಿ ಟೆಂಪಲ್ ನೋಡ್ಕೊಂಡು ಹೋಗಿದ್ದೆ. ಬಟ್ ಅವಾಗ ನಾನು ಪ್ರಾಪರ್ಲಿ ವ್ಲಾಗ್ ಮಾಡ್ತಾ ಇರಲಿಲ್ಲ, ಲೈಕ್ ಕ್ಯಾಮ್ರಾ ಫೇಸ್ ಮಾಡಿ ಆ ಥರ ಎಲ್ಲ. ಐ ವಾಸ್ ಜಸ್ಟ್ ಕೈಂಡ್ ಆಫ್ ಮೋಟೋ ವ್ಲಾಗ್ ಅಷ್ಟೇ ಮಾಡ್ತಿದ್ದೆ ಅವಾಗ ನಾನು. ಸೊ ದಟ್ ವಾಸ್ ಅ ಫನ್ ಟೈಮ್ ಆ್ಯಕ್ಚುಲಿ. ಅವಾಗ ನಾನು ಸ್ವಲ್ಪ ಕಲಿಯಾತಿದ್ದೆ ಹೆಂಗೆ ಇದು ಮಾಡ್ಬೇಕು, ಹೌ ಟು ಡೂ ವಿತ್ ಥಿಂಗ್ಸ್ ಎಲ್ಲ. ಅದು ಇನ್ನಾದ್ರೂ ಸ್ಟಿಲ್ ಲರ್ನಿಂಗ್, ಏನೂ ಬಂದಿಲ್ಲ ಈಗ. ಸೊ ಇಫ್ ಇವನ್ ಲೋ ಆನ್ ಫ್ಯೂಲ್ ಪೆಟ್ರೋಲ್ ಕಮ್ಮಿ ಇದೆ ನನ್ನ ಕಡೆ, ಪೆಟ್ರೋಲ್ ಹಾಕ್ಸ್ಕೋಬೇಕು. ಪೆಟ್ರೋಲ್ ಹಾಕ್ಸ್ಕೊಂಡು ನೆಕ್ಸ್ಟ್ ಸ್ಟಾಪ್ ಪಂಬನ್ ಬ್ರಿಡ್ಜ್ನಾಗ ಒಂದು 5 minutes ನಿಂದಿರ್ಸ್ಬೇಕು. ಜಾಸ್ತಿ ಏನಿಲ್ಲ, 5 minutes ಅಷ್ಟೇ ನಿಂದಿರ್ಸಿ ಅದಕ್ಕಿಂತ ಬಿಟ್ಟು ನೆಕ್ಸ್ಟ್ ನೋಡ್ಬೇಕು ಎಲ್ಲಿ ತನಕ ಆಗುತ್ತೆ ಅಲ್ಲಿ ಮಟ್ಟ ರೈಡ್ ಮಾಡ್ತೀವಿ. ಅರೌಂಡ್ 150 ಅಟ್ಲೀಸ್ಟ್ 150 ಅಂತೂ ಕವರ್ ಆಗೇ ಆಗ್ತಿತ್ತು ಅಬ್ವಿಯಸ್ಲಿ. ನೋಡಿ ಹೋಗಾತೀವಿ. ಈ ಸೈಡ್ ನೋಡತ್ತಿರಲ್ಲ, ಇದು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರದ್ದು ಮ್ಯೂಸಿಯಮ್ ಅದ. ಸೊ ಅದು ಮ್ಯೂಸಿಯಮ್ ಒಳಗೆ ನಾನು ಆ್ಯಕ್ಚುಲಿ ಲಾಸ್ಟ್ ಇಯರ್ ವಿಸಿಟ್ ಮಾಡಿದ್ದೆ. ಅದ್ರ ಒಳಗಡೆ ಹೋಗೋಕೆ ಆಗಿರಲಿಲ್ಲ. ಸೊ ನೋಡೋಣ ಯಾವಾಗ ಟೈಮ್ ಬರೋದಲ್ಲ ಒಳಗೆ ಹೋಗಿ ನೋಡ್ಕೊಂಬರಕ್ಕೆ. ಅವ್ರದ್ದು ಮನೆ ಇಲ್ಲೇ ಇದ್ರೊಳಗೆ ರಾಮೇಶ್ವರಂನಾಗ ಐತಿ. ಸೊ ಭಾಳ ಸಿಂಪಲ್, ಒಂದು ನಿಮ್ಗೆ ಅನ್ಸಂಗೂ ಇಲ್ಲ ಇದು ಕಲಾಂ ಸರ್ ಮನಿ ಅಂತಂದ. ಸೊ ಸಚ್ ಅ ವೆರಿ ಗ್ರೇಟ್ ಪರ್ಸನ್ ಇಂಡಿಯಾ ಹ್ಯಾಸ್ ಎವರ್ ಸೀನ್. ಸೊ ಅದನ್ನು ಇಂಡಿಯಾಗೆ ವಾಪಸ್ ಆ ಥರ ಜನ ಸಿಗಂಗಿಲ್ಲ. ಆ ಥರ ಲೈಕ್ ಸಚ್ ಅ ಗ್ರೇಟ್ ಪರ್ಸ್ನಾಲಿಟಿ ಯಾವತ್ತೂ ಸಿಗಂಗಿಲ್ಲ. ಸೊ ಯಾಕಂದ್ರೆ ನವಡೇಸ್ ನಿಮ್ಗೆ ಗೊತ್ತಿರ್ಬೋದು, ಎಲ್ಲರೂ ಸೆಲ್ಫಿಶ್ ಆಗಿಬಿಟ್ಟಿದ್ದಾರೆ. ಅವ್ರವ್ರ ಸಲುವಾಗಿ ಅವ್ರು ಮಾಡ್ಕೊತಾರೆ.
ಐ ಥಿಂಕ್ ಅಂಬರ್ ಬ್ರಿಡ್ಜ್ ಮೇಲೆ ಏನೋ ಟ್ರಾಫಿಕ್ ಆಗಿದಂಗೆ ಅನ್ಸತ್ತೆ ನನಗೆ. ನೋಡ್ಬೋದು ಅಲ್ಲಿ ಭಾಳ ಜನ ನಿಂತಾರ. ಈ ಕಡೆಯಿಂದ ಕಾಣಿಸೋದು ನೀವು ಹಿಂಗೆ ಒಂಥರ ಗೋಲ್ ಥರ ಹೋಗೈತದ, ಹಿಂಗೆ ಅಲ್ಲಿ ಕಡೆ ಕನೆಕ್ಟ್ ಮಾಡೈತಿ, ಹಿಂಗೆ ಡೌನ್ ಆಗಿ ಕ್ಯಾನ್ ಸಿ ಲುಕ್ ಅಟ್ ದಟ್. ಬ್ಯೂಟಿಫುಲ್ ಅಲ್ಲ, ಗ್ರೇಟ್. ಅದು ನೋಡ್ಬೋದು ನೀವು, ಶಿಪ್ಪಲ್ಲಿ ಹ್ಯಾಂಗೆ ಡಾಕ್ ಮಾಡಿದಾರೆ ನೋಡೋರು. ಲುಕ್ಸ್ ಬ್ಯೂಟಿಫುಲ್ ಆ್ಯಕ್ಚುಲಿ. ಐ ಥಿಂಕ್ ಇನ್ನೊಂದೇನೋ ಹೊಸದೇನೋ ಮಾಡತ್ತಾರೆ ಇವ್ರು. ಐ ಥಿಂಕ್ ಹೊಸ ಫ್ಲೈ ಓವರ್ ಅನ್ಸುತ್ತೆ, ನೋಡ್ಬೋದು. ತಿರುನಲ್ವೇಲಿನ ಕ್ರಾಸ್ ಮಾಡಿ ಕನ್ಯಾಕುಮಾರಿ ಹೈವೇ ಐತಲ್ಲ, ಹೈವೇ ಕನೆಕ್ಟ್ ಆಗಿ ನೋಡ್ಬೋದು.